ಸೂತ್ರ 7 ತ್ರಯಂ ಅಂತರಂಗಂ ಪೂರ್ವೇಭ್ಯಃ. ಪದಗಳ ವಿಭಾಗ ತ್ರಯಂ ಅಂತರಂಗಂ ಪೂರ್ವೇಭ್ಯಃ. ಪದಗಳ ಅರ್ಥ ತ್ರಯಂ ಅಂದರೆ 3, ಅಂತರಂಗಂ ಅಂದರೆ ಒಳಗಿನವುಗಳು, ಪೂರ್ವೇಭ್ಯಃ ಅಂದರೆ ಮೊದಲಿನವು. ಭಾವಾರ್ಥ: ಧ್ಯಾನ, ಧಾರಣ, ಸಮಾಧಿ ಅಷ್ಟಾಂಗದ ಈ 3 ವಿಭಾಗಗಳು ಒಳಗಿನವುಗಳಾಗಿರುತ್ತವೆ. ಅಂದರೆ ಹೊರಗಿನವುಗಳಾದಂತಹ ಯಮಾನಿಯಮ, ಆಸನ, ಪ್ರಾಣಾಯಾಮ ಇವುಗಳು ಬಾಹ್ಯವಾಗಿರುತ್ತದೆ. ಪೂರ್ವೇಭ್ಯ ಅಂದರೆ ಇಲ್ಲಿ ಯಮಾನಿಯಮಕ್ಕೆ ಹೇಳಿರುತ್ತಾರೆ. ಅಂತರಂಗ ಧ್ಯಾನ, ಧಾರಣ, ಸಮಾಧಿಯು ಆತ್ಮಕ್ಕೆ ಹತ್ತಿರವಾಗಿರುವಂಥದ್ದು, ಸೂಕ್ಷ್ಮವು ಪರಿಣಾಮಕಾರಿಯೂ ಆದಂತಹ ಸಾಧನೆಗಳಾಗಿರುತ್ತದೆ. ಯಮಾನಿಯಮಗಳು ಬಾಹ್ಯವಾಗಿ ಅನುಸರಿಸಬೇಕಾದಂತಹ ವಿಧಿವಿಧಾನಗಳಾಗಿರುತ್ತವೆ ಎಂದು ಈ ಸೂತ್ರದ ಅರ್ಥ. ಸೂತ್ರ 8 ತದಪಿ ಬಹಿರಂಗಂ ನಿರ್ಬೀಜಸ್ಯ. ಪದಗಳ ವಿಭಾಗ ತತ್ ಅಪಿ ಬಹಿರಂಗಂ ನಿರ್ಬೀಜಸ್ಯ. ಪದಗಳ ಅರ್ಥ: ತತ್ ಅದು, ಅಪಿ ಎಂದರೆ ಕೂಡ, ಬಹಿರಂಗಂ ಅಂದರೆ ಹೊರಗಿನವುಗಳು, ನಿರ್ಬೀಜಸ್ಯ ಅಂದರೆ ನಿರ್ಬೀಜ ಸಮಾಧಿಯ. ಭಾವಾರ್ಥ: ಹಿಂದಿನ ಸೂತ್ರದಲ್ಲಿ ಒಳಗಿನವುಗಳು ಆಗಿದ್ದ ಧಾರಣ, ಧ್ಯಾನ, ಸಮಾಧಿಯು ಇಲ್ಲಿ ಬಾಹ್ಯವಾಗಿರುತ್ತದೆ. ನಿರ್ಬೀಜ ಸಮಾಧಿಗೆ ಬಾಹ್ಯವಾದವುಗಳು ಧಾರಣ, ಧ್ಯಾನ, ಸಮಾಧಿ. ಅಂದರೆ ನಿರ್ಬೀಜ ಸಮಾಧಿಯ ಬಾಹ್ಯ ಕವಚವಾಗಿ ಧಾರಣ, ಧ್ಯಾನ, ಸಮಾಧಿಯ ಅನುಷ್ಠಾನಗಳು ಎಂಬುದಾಗಿ ಈ ಸೂತ್ರದ ಅರ್ಥ.